ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಎಚ್ ಡಿ ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ. ಆಕ್ಷೇಪಣೆಗೆ ಎಸ್ಐಟಿ ಸಮಯ ಕೇಳಿದ್ರಿಂದ ಮುಂದೂಡಿದ ನ್ಯಾಯಾಧೀಶರು. ಮಾಜಿ ಸಚಿವ ರೇವಣ್ಣ ಎಸ್ಐಟಿ ಕಸ್ಟಡಿ ಅಂತ್ಯ. ಮಧ್ಯಾಹ್ನ 3 ಗಂಟೆಯ ಒಳಗೆ ಕೋರ್ಟ್ ಮುಂದೆ ಹಾಜರುಪಡಿಸಲಿರೋ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿ ಕೇಳೋ ಸಾಧ್ಯತೆ. ಪೆನ್ ಡ್ರೈವ್ನ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಅನ್ನೋ ಆರೋಪ. ದೇವರಾಜೇಗೌಡ ಆರೋಪದ ಬೆನ್ನಲ್ಲೇ ಕೆಲ ಫೋಟೋಗಳು ವೈರಲ್. ಶ್ರೇಯಸ್ ಪಟೇಲ್ ನಿವಾಸದಲ್ಲೇ ಭೇಟಿಯಾಗಿದ್ದ ಕಾರ್ತಿಕ್ ಗೌಡ ಫೋಟೋ ಹರಿದಾಟ. ಶ್ರೇಯಸ್ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಕಾರ್ತಿಕ್ ಒಟ್ಟಿಗೆ ಇರೋ ಫೋಟೋ. ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದ ಶ್ರೇಯಸ್ ಪಟೇಲ್ ಜಮೀನು ವಿಚಾರವಾಗಿ ಭೇಟಿಯಾಗಿದ್ದ ಅಂತ ಸ್ಪಷ್ಟನೆ. ಆದರೂ ಫೋಟೋದಿಂದ ಹಲವು ಅನುಮಾನ. ಇನ್ನು ಎಸ್ಐಟಿಯ ಎದುರು ಹಾಜರಾಗದ ಪ್ರಜ್ವಲ್ ರೇವಣ್ಣ. ಲುಕ್ಔಟ್ ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ಇಂಟರ್ಪೋಲ್ ಜೊತೆಗೂ ಸಂಪರ್ಕ. ವಿದೇಶದಲ್ಲಿ 197 ಕಡೆ ಪ್ರಜ್ವಲ್ ಗುರುತು ಪತ್ತೆ. ಸಂಸದನ ಮಾನಿಟರ್ ಮಾಡ್ತಾ ಇರೋ ತಂಡ. ಪ್ರಜ್ವಲ್ ಪತ್ತೆಗೆ ವಿವಿಧ ರೀತಿಯಲ್ಲಿ ಯತ್ನ. ಸೋಷಿಯಲ್ ಮೀಡಿಯಾ ಟೆಕ್ನಿಕಲ್ ಅನಲೈಸಿಂಗ್ ಮೇಲೆ ಫೋಕಸ್. ಪ್ರಜ್ವಲ್ ಜೊತೆ ಸ್ನೇಹಿತರ ಕಾಂಟ್ಯಾಕ್ಟ್ ಬಗ್ಗೆಯೂ ಪರಿಶೀಲನೆ. ಪ್ರಜ್ವಲ್ ಸೋಷಿಯಲ್ ಮೀಡಿಯಾ ಲಾಗಿನ್ ಆದರೂ ಲಾಕ್ ಆಗೋ ಸಾಧ್ಯತೆ. ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ಕನ್ಫರ್ಮೇಷನ್ಗೆ ಕಾಯ್ತಾ ಇರೋ ಎಸ್ಐಟಿ. 100% ಕನ್ಫರ್ಮ್ ಆದ್ರೆ ಇಲ್ಲಿಂದಲೇ ಒಂದು ಟೀಮ್ ಹೋಗೋದಕ್ಕೆ ರೆಡಿ. ಕುಮಾರಸ್ವಾಮಿಗೆ ನನ್ನ ರಾಜೀನಾಮೆ ಬೇಕಂತೆ, ಕೊಡೋಣ. ಕುಮಾರಸ್ವಾಮಿ ಅವರೇ ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್. ಮಾಜಿ ಮುಖ್ಯಮಂತ್ರಿ ಎಚ್ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಕೆಂಡ. ಪೆನ್ ಡ್ರೈವ್ ಬಿಡುಗಡೆ ಕೇಸ್ನಲ್ಲಿ ಶಿವರಾಮೇಗೌಡರ ಹೆಸರು ತಳುಕು. ನಾಗಮಂಗಲದ 2 ನಿವಾಸಗಳಿಗೆ ಭದ್ರತೆ. ಜೆಡಿಎಸ್ನಿಂದ ಪ್ರತಿಭಟನೆ ಹಿನ್ನೆಲೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ. ಎರಡು ವರ್ಷಗಳಿಂದ ಪೆನ್ ಡ್ರೈವ್ ಇದ್ರೂ ಪೊಲೀಸರಿಗೆ ಯಾಕೆ ಕೊಡಲಿಲ್ಲ? ವಕೀಲ ದೇವರಾಜೇಗೌಡ ವಿರುದ್ಧ ಎಸ್ಐಟಿಗೆ ದೂರು. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಪಿಂಜಾರ ನದಾಫ್ ಜನಾಂಗ ಕ್ಷೇಮಾಭಿವೃದ್ಧಿ ಸಂಘದಿಂದ ಮನವಿ. ನಾಪತ್ತೆಯಾಗಿರೋ ಕಾರ್ತಿಕ್ಗೆ ಹುಡುಕಾಟ ನಡೀತಾ ಇದೆಯಾ? ನವೀನ್ ಗೌಡ ಮೇಲೆ ದಾಖಲಾಗಿದ್ದ ಕೇಸ್ನ ತನಿಖೆ ಎಲ್ಲಿಗೆ ಬಂತು? ನಿಜಕ್ಕೂ ಕುಮಾರಸ್ವಾಮಿ ಆರೋಪಿಸಿದಂತೆ ಪ್ರಾಮಾಣಿಕ ತನಿಖೆ ಆಗ್ತಾ ಇಲ್ವಾ? ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ನಡೆ ಬಗ್ಗೆ ಜೋರಾದ ಚರ್ಚೆ. ಡಿಕೆ ಶಿವಕುಮಾರ್ ಶಿವರಾಮೇಗೌಡ ವಿರುದ್ಧ ದೇವರಾಜೇಗೌಡ ಆರೋಪ. ಆಡಿಯೋ ರಿಲೀಸ್ ನಂತರ ತನಿಖೆಯ ದಿಕ್ಕು ಬದಲಾಗತ್ತಾ? ಡಿಸಿಎಂ ಮಾಜಿ ಸಂಸದರಿಗೂ ನೋಟಿಸ್ ಕೊಡುತ್ತಾ ಎಸ್ಐಟಿ? ಪೆನ್ ಡ್ರೈವ್ ಕೇಸ್ನಲ್ಲಿ ಏಕಮುಖವಾಗಿ ಸಾಗ್ತಾ ಇದೆಯಾ ಎಸ್ಐಟಿ ತನಿಖೆ? ದೇವರಾಜೇಗೌಡ ಆರೋಪದ ಬಳಿಕ ಹಲವು ಅನುಮಾನಗಳು ವ್ಯಕ್ತ. ರೇವಣ್ಣ ಬಂಧನ ಬಿಟ್ರೆ ಬೇರೆ ಯಾವುದೇ ಆರೋಪಿಗಳ ವಿಚಾರಣೆ ಯಾಕಿಲ್ಲ ಅನ್ನೋ ಪ್ರಶ್ನೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ನಾಯಕರ ಹೋರಾಟ. ಸಿಎಂ ತವರು ಮೈಸೂರಲ್ಲಿ ಬೃಹತ್ ಪ್ರತಿಭಟನೆ. ಪೆನ್ ಡ್ರೈವ್ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಒತ್ತಾಯ. ಪೆನ್ ಡ್ರೈವ್ ಕೇಸ್ನಲ್ಲಿ ಬಹುತೇಕ ಮೌನ ವಹಿಸಿದ್ದ ಬಿಜೆಪಿ. ಸರ್ಕಾರದ ವಿರುದ್ಧ ಆರೋಪ ಕೇಳಿಬಂದ ಬೆನ್ನಲ್ಲೇ ಪ್ರತಿಭಟನೆಗೆ ಚಿಂತನೆ. ಹೈಕಮಾಂಡ್ ಸೂಚನೆಗೆ ಕಾಯ್ತಿದ್ದಾರೆ ಬಿಜೆಪಿ ನಾಯಕರು. ಪೂರ್ವ ಭಾಗದ ಜನ ಚೀನಿಯರಂತೆ, ಪಶ್ಚಿಮದವರು ಅರಬ್ಬರಂತೆ ಕಾಣ್ತಾರೆ. ಉತ್ತರದವರು ಬಿಳಿ ಬಣ್ಣ, ದಕ್ಷಿಣದವರು ಆಫ್ರಿಕನ್ನರಂತೆ ಕಾಣ್ತಾರೆ. ಭಾರತೀಯರ ಬಗ್ಗೆ ಜನಾಂಗೀಯ ಹೋಲಿಕೆ ಮಾಡಿ ಹೇಳಿಕೆ. ರಾಹುಲ್ ಗಾಂಧಿ ಆಪ್ತ ಸ್ಯಾಮ್ ಪಿತ್ರೋಡಾರಿಂದ ಮತ್ತೊಂದು ವಿವಾದ.
ಮೇ 14ರಂದು ಪ್ರಧಾನಿ ಮೋದಿಯಿಂದ ನಾಮಪತ್ರ ಸಲ್ಲಿಕೆ. 3ನೇ ಬಾರಿ ವಾರಣಾಸಿಯಿಂದ ನಾಮಪತ್ರ ಸಲ್ಲಿಸಲಿರೋ ಮೋದಿ ನಾಮಿನೇಷನ್ಗೂ ಮುನ್ನ ಬೃಹತ್ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನ. ಆಂಧ್ರ ಚುನಾವಣೆಗೆ ಒಯ್ಯಲು ಸಂಗ್ರಹಿಸಿದ್ದ ಮದ್ಯ ವಶ. ದಾಳಿ ಮಾಡಿ ಸೀಸ್ ಮಾಡಿದ ಬೆಂಗಳೂರು ಅಬಕಾರಿ ಅಧಿಕಾರಿಗಳು. ಬರೋಬ್ಬರಿ 29 ಲಕ್ಷ ಮೌಲ್ಯದ ಮದ್ಯ, 6 ಲಕ್ಷ ಮೌಲ್ಯದ ವಾಹನ ಜಪ್ತಿ. ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗುಡುಗು ಬಿರುಗಾಳಿ ಸಹಿತ ಮಳೆಯ ಸಾಧ್ಯತೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ. ಕೋವಿಶೀಲ್ಡ್ ಲಸಿಕೆ ಹಿಂಪಡೆದ ಆಸ್ಟ್ರಾಜೆನಿಕಾ. ಲಸಿಕೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಹಿನ್ನೆಲೆ ಜಾಗತಿಕ ಮಾರುಕಟ್ಟೆಯಿಂದ ವ್ಯಾಕ್ಸಿನ್ ಹಿಂಪಡೆದ ಕಂಪನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.